नमः सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಿಮಗೆ ನಾನು ಸರಳವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಲೇ ಬಂದಿದ್ದೇನೆ. ಇವತ್ತಿನ ದಿನ ಕೇವಲ ಇದೊಂದು ಚಕ್ಕೆ, ಅಡುಗೆಗಾಗ್ತಕ್ಕಂಥ ಚಕ್ಕೆ ಸ್ಥಿರವಾಗಿ ನಿಮ್ಮ ಹಣಕಾಸಿನ ಅಭಿವೃದ್ಧಿ ಹೇಗೆ ಮಾಡುತ್ತೆ, ಎಲ್ಲಿ ಯಾವ ಸ್ಥಳದಲ್ಲಿ ಇಡಬೇಕಾಗ್ತದೆ, ಇದನ್ನು ಯಾವ ಒಂದು ಸರಳ ವಿಧಾನವನ್ನು ಅನುಸರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ನೋಡಿ ಕೊನೆಯ ಭಾಗದವರೆಗೂ. ಅತ್ಯಂತ ಸರಳ ಮಾಹಿತಿ, ನಿಜವಾಗ್ಲೂ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಕೊಡುತ್ತೆ. ನೋಡೋಣ, ಕೊನೆಯ ಭಾಗದಲ್ಲಿ ತಿಳಿಸ್ತೀನಿ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಗುರುವಾರ ಈ ದಿನ ಹುಣ್ಣಿಮೆ ತಿಥಿ ನೋಡಿ, 7 ಗಂಟೆ 40 ನಿಮಿಷದವರೆಗೂ ಹುಣ್ಣಿಮೆ ಇರ್ತದೆ. ತದನಂತರ ಪ್ರಥಮ ತಿಥಿ ಪ್ರಾರಂಭವಾಗ್ತದೆ. ಕೃಷ್ಣಪಕ್ಷ ಧ್ರುವ ಯೋಗ ಇರ್ತಕ್ಕಂಥದ್ದು, ಭವ ಹಾಗೆ ಬಾಳವ ಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1 ಗಂಟೆ 55 ನಿಮಿಷದಿಂದ 3 ಗಂಟೆ 27 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆ 17 ನಿಮಿಷದಿಂದ 7 ಗಂಟೆ 48 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 20 ನಿಮಿಷದಿಂದ 10 ಗಂಟೆ 52 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ 10 ಗಂಟೆ 20 ನಿಮಿಷದಿಂದ 11 ಗಂಟೆ 10 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ 3 ಗಂಟೆ 19 ನಿಮಿಷದಿಂದ 4 ಗಂಟೆ 9 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಕೂತಿರ್ತಕ್ಕಂಥದ್ದು ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ, ಚಂದ್ರ ನಕ್ಷತ್ರದಲ್ಲಿ ಕೂತಿದ್ದಾನೆ. ಯಾರಿಗೆ ಯಾವೆಲ್ಲ ಫಲಗಳು ಲಭ್ಯವಾಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಈ ದಿನ ಈ ಸಾಲದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಕಿರುಕುಳಗಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅಥವಾ ನೀವೇನಾದರೂ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದೀರಿ ಅಂದಾಗ ಸ್ವಲ್ಪ ಒತ್ತಡದ ವಾತಾವರಣ ಇರತಕ್ಕಂಥ ದಿನ. ಬಟ್ ಆರೋಗ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಕಾಳಜಿಯನ್ನು ವಹಿಸಿ. ಆರೋಗ್ಯದ ಬಗ್ಗೆ ಮಾನಸಿಕವಾಗಿ ಒಂದು ರೀತಿಯಾಗಿ ಇದೇ ಥರದ ಭಯದ ಅಂದರೆ ಈ ಥರದ ಗೊಂದಲ ವಾತಾವರಣವನ್ನು ಕಾಣ್ತಕ್ಕಂಥ ದಿನ ಮೇಷರಾಶಿಯವರಿಗೆ. ಬಟ್ ಬೇರೆ ವಿಚಾರ, ತಾವು ಕಾರ್ಯಗಳನ್ನು ಕೆಲಸಗಳನ್ನು ತಾವು ಹಮ್ಮಿಕೊಂಡಾಗ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಹಣಕಾಸು ಅಭಿವೃದ್ಧಿಗಳು ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ. ಕೋಪದಿಂದ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಕ್ಕಂಥ ದಿನವಾಗ್ತದೆ. ಸ್ವಲ್ಪ ಮಟ್ಟಿಗೆ ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ ಸ್ವಲ್ಪ ಸುಧಾರಣೆ ಆಗ್ತದೆ. ಋಷಭ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಋಷಭ ರಾಶಿಯವರಿಗೆ ಈ ದಿನ ಕೇವಲ ನಿಮ್ಮ ಬುದ್ಧಿಶಕ್ತಿಯಿಂದ ಲಾಭವನ್ನು ಪಡಿತೀರ. ಕ್ರಿಯೇಟಿವಿಟಿಯಿಂದ ಲಾಭ, ಈ ಟ್ರೇಡಿಂಗ್ ವಿಚಾರದಲ್ಲಿ ಲಾಭವನ್ನು ಬರ್ತಕ್ಕಂಥದ್ದು, ಹಾಗೆ ರಾಜಕೀಯವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥ ದಿನ ಋಷಭ ರಾಶಿಯವ್ರಿಗಿದೆ. ಶುಭವಾಗಿ. ಮಿಥುನ ರಾಶಿಯವ್ರಿಗೂ ಅಷ್ಟೇ, ಖಂಡಿತ ಈ ದಿನ ತಗೊಳ್ತಕ್ಕಂಥ ಉತ್ತಮ ನಿರ್ಧಾರ ಅದ್ಭುತವಾಗಿ ಒಂದು ಪೊಟೆನ್ಷಿಯಾಲಿಟಿ ಕೊಡುತ್ತೆ. ತಾವು ಯಾವುದೇ ಆಗಿರ್ತಕ್ಕಂಥ ಮುಖ್ಯ ನಿರ್ಧಾರಗಳನ್ನು ತಾವು ಸ್ವತಃ ತಗೊಳ್ಳಿ. ಬೇರೆಯವರೊಟ್ಟಿಗೆ ಡಿಸ್ಕಸ್ ಮಾಡಿ ಇದನ್ನು ನಾನು ಮಾಡಬೇಕು ಹೇಗೆ ಅಂತಕ್ಕಂಥ ವಿಚಾರಗಳನ್ನು ಬಿಟ್ಟುಬಿಡಿ. ನೀವೇ ಸ್ವತಃ ತಗೊಳ್ತಕ್ಕಂಥ ನಿರ್ಧಾರ ಜೆನ್ಯೂನ್ ಆಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತಿದ್ದೀನ ಮಿಥುನ ರಾಶಿಯವ್ರಿಗೆ. ಮಾಡಿ ಈ ಕೆಲಸ. ನಿಮ್ಮ ರಾಜಕೀಯವಾಗಿರ್ತಕ್ಕಂಥ ವಿಚಾರ ಆಗಿರ್ಬೋದು, ನಿಮ್ಮ ಮನೆ ಯಾವುದೇ ವಿಚಾರಗಳಾಗಿರ್ಬೋದು, ಮ್ಯಾಕ್ಸಿಮಮ್ ಫಲದಾಯಕ. ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಕಟಕ ರಾಶಿಯವರು ನೋಡಿ, ಸಣ್ಣ ಪ್ರಯಾಣಗಳಿರ್ತಕ್ಕಂಥದ್ದು, ವಾದ ವಿವಾದಗಳಲ್ಲಿ ಗೆಲುವನ್ನು ಸಾಧಿಸ್ಕೊಳ್ತೀರಿ. ಅದೇ ರೀತಿಯಾಗಿ ಒಂದು ಮುಖ್ಯವಾಗಿ ತಮ್ಮ ಶ್ರಮದಿಂದ ಅಧಿಕವಾಗಿರ್ತಕ್ಕಂಥ ಶುಭ ಫಲಗಳನ್ನು ಪಡಿತಕ್ಕಂಥದ್ದು ಜಾಸ್ತಿ ಇದೆ. ತಮ್ಮ ಮಾತು ಸ್ವಲ್ಪ ಗಡಸಾಗಿದ್ದರೂ ಕೂಡ ಕೊನೆಯ ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಸಿಕ್ಬಿಡುತ್ತೆ. ಕಟಕ ರಾಶಿಯವರು ಓವರಾಲ್ ಇವತ್ತು ಕೆಲಸದಲ್ಲಿ ತಲ್ಲೀನತೆ ಇರ್ತಕ್ಕಂಥ ದಿನವಾಗ್ತದೆ. ಸಿಂಹರಾಶಿಯ ಫಲ, ಸಿಂಹರಾಶಿಯವರು ಆದಷ್ಟು ಕೂಡ ಕುಟುಂಬ, ಹಣಕಾಸು, ವಹಿವಾಟುಗಳ ಬಗ್ಗೆ ಸ್ವಲ್ಪ ಚಿಂತನೆಗಳು, ಹಾಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ಮನೋಭಾವತೆ. ಸಾಧ್ಯವಾದಷ್ಟು ಈ ದಿನ ತಾವು ಮಾಡ್ತಕ್ಕಂಥ ಕಾರ್ಯಗಳನ್ನು ಚಿಂತಿಸ್ತಕ್ಕಂಥದ್ದು ಇರ್ತದೆ. ಅಂದರೆ ಅರ್ಥಾತ್ ಹೇಗೆ ಹಣವನ್ನು ಹೊಂದಿಸಬೇಕು, ಯಾವ ರೀತಿ ಕೆಲಸವನ್ನು ಮಾಡಬೇಕು, ಬಿಸ್ನೆಸ್ಸು ಮತ್ತೊಂದು, ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಲ್ಲೀನತೆ ಇರುತ್ತೆ. ಹೆಚ್ಚಿನದಾಗಿ ಕುಟುಂಬಕ್ಕೆ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನವಾಗ್ತದೆ.
ಹಣಕಾಸು ವಹಿವಾಟುಗಳು ಒಂದು ಸಾಧಾರಣತೆಯಿಂದ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ದಿನ ತೋರಿಸ್ತಾ ಇದೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ಕನ್ಯಾ ರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಲಾಭದ ಚಿಂತನೆಗಳನ್ನು ಮಾಡ್ತೀರಿ. ವ್ಯಾವಹಾರಿಕವಾಗಿರ್ತಕ್ಕಂಥ ದಿನಮಾನವಾಗಿ ಈ ದಿನ ಪರಿಣಾಮವನ್ನು ಬೀರುತ್ತೆ. ಆದಷ್ಟು ದೃಢವಾಗಿರ್ತಕ್ಕಂಥ ನಿರ್ಧಾರಗಳು ನಿಮಗೆ ಖಂಡಿತವಾಗಿ ಉತ್ತಮ ಲಾಭವನ್ನು ತರ್ತದೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲ ಥರದ್ದು ನನಗೇ ಬೇಕು ಅಂತಕ್ಕಂಥ ಒಂದು ಮನೋಭಾವತೆ ಜಾಸ್ತಿ ಇರತಕ್ಕಂಥ ಸನ್ನಿವೇಶ ಬರ್ತದೆ. ಆದರೂ ಕೂಡ ಇದನ್ನು ಉತ್ತಮವಾಗಿರ್ತಕ್ಕಂಥ ದಿನವಾಗ್ತದೆ. ಯಾವುದೇ ಒಂದು ವರ್ಗದವರೆಗೂ ಕೂಡ ಶುಭತತ್ವ ಇದೆ. ಹಾಗೆ ತುಲಾರಾಶಿಯವ್ರಿಗೆ ನೋಡಿ, ತುಲಾರಾಶಿಯವರು ಸಾಧ್ಯವಾದಷ್ಟು ಒಂಟಿತನ ಇರ್ತದೆ, ಸ್ವಲ್ಪ ಬೇಜಾರಲ್ಲಿರ್ತಕ್ಕಂಥದ್ದು, ಹಣಕಾಸು ಸ್ವಲ್ಪ ಸಮಸ್ಯೆ ಇರತಕ್ಕಂಥ ದಿನವಾಗ್ತದೆ. ಎಲ್ಲರೊಟ್ಟಿಗೆ ಯಾರೊಟ್ಟಿಗೂ ಬರೆಯೋದು ಬೇಡಪ್ಪ, ಎಲ್ಲರೂ ಅಷ್ಟೇ ಅಂತಕ್ಕಂಥ ಮನೋಭಾವತೆ ಬಂದ್ಬಿಡುತ್ತೆ. ಸಾಧ್ಯವಾದಷ್ಟು ಶಾಂತ ಚಿತ್ತವಾಗಿರಿ, ಕೋಪಗಳನ್ನು ನಿಯಂತ್ರಣ ಮಾಡ್ಕೊಳ್ಳಿ, ಸ್ವಲ್ಪ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಸ್ವಲ್ಪ ಶುಭವಾಗ್ತದೆ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು, ಖಂಡಿತ ವೃಶ್ಚಿಕ ರಾಶಿಯವರಿಗೆ ಲಾಭದ ದಿನ. ಸ್ನೇಹಿತರಿಂದ, ಸಹೋದರರಿಂದ ಲಾಭವನ್ನು ಪಡಿತೀರಿ. ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ ಇದೆ, ಶುಭವಿದೆ. ಖಂಡಿತವಾಗಿ ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಧನುರಾಶಿಯವರ ಫಲಾಫಲ, ರಾಜಕೀಯವಾಗಿರ್ತಕ್ಕಂಥ ಮನೋಭಾವ, ತಾವು ಮಾಡಿರ್ತಕ್ಕಂಥ ಕಷ್ಟಪಟ್ಟು ಮಾಡತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು, ವಾಹನ ಖರೀದಿ ಯೋಗ ಸಿಗ್ತಕ್ಕಂಥದ್ದು, ಭೂಮಿ ಖರೀದಿ ಯೋಗ, ತನ್ನ ಸಂಸ್ಥೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸದ ನಿರ್ವಹಣೆಯಿಂದ ಉತ್ತಮ ಪ್ರಶಂಸೆ ಸಿಗ್ತಕ್ಕಂಥದ್ದು ಧನುರಾಶಿಯವರಿಗಿದೆ. ಚೆನ್ನಾಗಿದೆ ಈ ದಿನ ಕೂಡ, ಶುಭವಾಗಲಿ. ಮಕರ ರಾಶಿಯವರ ಫಲಾಫಲ, ಸಂಗಾತಿಯೊಟ್ಟಿಗೆ ಅಥವಾ ಬಿಸ್ನೆಸ್ ಪಾರ್ಟ್ನರೊಟ್ಟಿಗೆ ಸಾಧ್ಯವಾದಷ್ಟು ಒಂದು ಸಂಧಾನ ಅಥವಾ ಪ್ರಯಾಣಗಳಿರ್ತಕ್ಕಂಥದ್ದು, ಬಿಸ್ನೆಸ್ ಟ್ರಿಪ್ಸ್ ಅಂತೀವಿ, ಆ ಬಿಸ್ನೆಸ್ ಟ್ರಿಪ್ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸಂಧಾನದಿಂದ, ಮಾತುಕತೆಗಳ ಮೂಲಕ ಗೆಲುವನ್ನು ಸಾಧಿಸ್ತೀರಿ. ಮಕರ ರಾಶಿಯವ್ರಿಗೂ ಸಣ್ಣ ಬದಲಾವಣೆ, ದೇವರ ಆಶೀರ್ವಾದ. ಅದೇ ರೀತಿಯಾಗಿ ಕುಂಭರಾಶಿಯವರ ಫಲಾಫಲ, ಕುಂಭರಾಶಿಯವರು ಕೋಪವನ್ನು ನಿಯಂತ್ರಣ ಇಟ್ಕೊಳ್ಳಿ, ಇಲ್ಲಾಂದರೆ ಸುಮ್ಮನೆ ನೆಸಸರಿಯಾಗಿ ಮನೆಯವ್ರ ಮೇಲೆಲ್ಲ ಕೂಗಾಡ್ಬಿಡ್ತೀರ. ಕೋಪದಿಂದ ಅನರ್ಥಗಳು ಇರತಕ್ಕಂಥ ದಿನ. ಸ್ವಲ್ಪ ಶತ್ರುಬಾಧೆ ಕೂಡ ಈ ಕುಂಭರಾಶಿಯವರಿಗೆ ಕಾಡುತ್ತೆ. ಆರೋಗ್ಯದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸಗಳಿರ್ತಕ್ಕಂಥ ದಿನವಾಗ್ತದೆ. ಬಟ್ ಆದಷ್ಟು ಹಣದ ವ್ಯಾಮೋಹ ಜಾಸ್ತಿ ಇರ್ತಕ್ಕಂಥ ದಿನವಾಗ್ತದೆ ಕುಂಭರಾಶಿಯವರಿಗೆ. ಸಾಲ ಮತ್ತೊಂದು ಏನಾಗಲಿ, ಏನಾದರೂ ಮಾಡಿ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಸಾಧ್ಯವಾದಷ್ಟು ಓಂ ಸೋಂ ಸೋಮಾಯ ನಮಃ ಮಂತ್ರವನ್ನು ಪಠಿಸಿ, ಸ್ವಲ್ಪ ಶುಭವಾಗಿ. ಮೀನರಾಶಿಯವರ ಫಲಾಫಲ, ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯ, ಹಾಗೆ ಖರ್ಚುಗಳು ಅದೇ ರೀತಿಯಾಗಿರುತ್ತೆ. ಕ್ರಿಯೇಟಿವ್ ಆಗಿರ್ತಕ್ಕಂಥ ಮನೋಭಾವ, ತಮ್ಮ ಪ್ರೇಮ ನಿವೇದನೆಗಳನ್ನು ತಿಳಿಸ್ತಕ್ಕಂಥದ್ದು ಈ ದಿನ ಕೂಡ ಇದೆ. ಅದನ್ನು ಹೊರತುಪಡಿಸಿದ್ರೆ ಈ ದಿನ ವ್ಯಾವಹಾರಿಕವಾಗಿರ್ತಕ್ಕಂಥ ದಿನ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಮುಖ್ಯವಾಗಿ ನಿಮ್ಮ ಪಾಕೆಟಲ್ಲಿ ಹಣ ಉಳಿಯಲ್ಲ. ಯಾವಾಗಲೂ ಒಂದು ಕನ್ಸಿಸ್ಟೆನ್ಸಿ ಬೇಕು ಗುರುಗಳೇ. ನನಗೆ ಸಂಬಳ 20, 25, 30 ಸಾವಿರ ಬರ್ತದೆ, ಅದ್ರ ಕೊನೆಯ ಭಾಗದಲ್ಲಿ ಏನೂ ಇರಲ್ಲ, ಪಾಕೆಟಲ್ಲಿ ಝೀರೋ ಆಗಿಬಿಡುತ್ತೆ. ಏನು ಮಾಡೋದು? ಕೇವಲ ಈ ದಿನ ಒಂದು ಚಕ್ಕೆ ತಗೊಳ್ಳಿ. ಚಕ್ಕೆ ಅಂದರೆ ನೀವು ಮಸಾಲೆ ಚಕ್ಕೆ ಸಿಗುತ್ತೆ, ಆ ಚಕ್ಕೆಯನ್ನು ತಗೊಂಡು ಚಿಕ್ಕದಾಗಿ ತಗೊಳ್ಳಿ, ಕೆಂಪು ದಾರವನ್ನು ತಗೊಳ್ಳಿ, ಸುತ್ತಿ ಅದನ್ನು ಚೆನ್ನಾಗಿ ಕೆಂಪು ದಾರದಿಂದ ಸುತ್ತಿ ನಿಮ್ಮ ಪಾಕೆಟ್ ಅಥವಾ ನೀವು ಹಣ ಇಡ್ತಕ್ಕಂಥ ಸ್ಥಳದಲ್ಲಿ ಅದನ್ನು ಇಡಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು 11 ಬಾರಿ ಪ್ರತಿದಿನ ಹೇಳಿ. ಖಂಡಿತವಾಗಿ ಒಂದು ಕನ್ಸಿಸ್ಟೆನ್ಸಿ, ಹಣದ ವಹಿವಾಟುಗಳು ಅಥವಾ ಇದಕ್ಕಿದ್ದಾಗೆ ಖರ್ಚು ಅಥವಾ ಏನೋ ಒಂದು ವಿಚಾರದಲ್ಲಿ ಸ್ವಲ್ಪ ಹಣಕಾಸಿನ ವಹಿವಾಟುಗಳು ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ. ಖಂಡಿತ ಮಾಡಿ. ಅತ್ಯಂತ ಸರಳ ವಿಧಾನ, ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.